ಅಷ್ಟೇ ಅಲ್ಲ, ಅವರು ಹೆಣ್ಮಕ್ಳಿಗೆ ಸೈಕಲ್ ವಿತರಣೆ ಇರ್ಬೋದು. ಅದೇ ರೀತಿ ಇವತ್ತಿನ ದಿವಸ ಬಹಳ ಜನ ಬಡವರು ನೆಲ ಬಂದು ಬಹಳ ಜನ ಕುಂತಿದ್ದೀರಿ. ಇವತ್ತು ನಿಮ್ಮ ಮನೆಯಲ್ಲಿ ಆಟೋ ಚಾಲಕರು ಬಹಳ ಜನ ಇರ್ತಾರೆ, ಬೇರೆ ಬೇರೆ ಟೆಂಪೋ ಚಾಲಕರು ಇದ್ದಾರೆ. ಅವರೆಲ್ಲರೂ ಸಹ ಸಿಂಗಲ್ ನಂಬರ್ ಲಾಟ್ರಿ, ಆ ಲಾಟ್ರಿಯನ್ನು ಏನು ಇವತ್ತಿನ ದಿವಸ ಅದರಿಂದ ಬಹಳ ಜನ ಮನೆಗಳು ಸಂಸಾರಗಳು ಹಾಳಾಗ್ತಾ ಇದೆ ಅಂತೇಳಿ ಅಂತ ಲಾಟ್ರಿಯನ್ನ ನಿಷೇಧ ಮಾಡ್ತಕ್ಕಂಥ ಕೀರ್ತಿ ಸನ್ಮಾನ್ಯ ಕುಮಾರಣ್ಣವರಿಗೆ ಸೇರುತ್ತೆ. ಅದೇ ರೀತಿ ನಾನಾ ಕೆಲಸಗಳನ್ನ ಈ ರೀತಿಯಂತ ಮಹಿಳೆಯರಿಗೆ ಅನುಕೂಲ ಆಗತಕ್ಕಂಥ ಕಾರ್ಯಕ್ರಮಗಳನ್ನ ಕುಮಾರಣ್ಣವರ ಅಧಿಕಾರ ಅವಧಿಯಲ್ಲಿ ಕೊಟ್ಟರು. 2ನೇ ಬಾರಿ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಅವರು ಈ ರಾಜ್ಯದ ಯಾರೊಬ್ಬ ಬರೀ ರಾಜ್ಯದ ಜೆಡಿಎಸ್ ಪಕ್ಷದವ್ರಿಗೂ ಅಥವಾ ನಮ್ಮ ಮುಖಂಡರಿಗೂ ಒಳ್ಳೆಯದಾಗಲಿ ಅಂತ ಮಾಡಿಲ್ಲ. ಈ ರಾಜ್ಯದಲ್ಲಿ ರೈತ ಈ ದೇಶದ ಬೆನ್ನೆಲುಬು, ಅಂತ ರೈತರು ಉಳಿಬೇಕು ಅಂತೇಳಿ ಈ ರಾಜ್ಯದಲ್ಲಿ 14 ತಿಂಗಳು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಅವರು 25,000 ಕೋಟಿ ರೈತರ ಸಾಲವನ್ನ ಮನ್ನಾ ಮಾಡಿದಂತ ಕೀರ್ತಿ ಕುಮಾರಣ್ಣವರಿಗೆ ಸೇರುತ್ತೆ. ಅದು ಎಲ್ಲ ಪಕ್ಷದವರಿಗೂ ಸಹ ಆ ಒಂದು ಯಾರು ಬಡವರು, ಆ ಯಾರು ರೈತರಿದ್ದಾರೆ, ರೈತಾಪಿ ವರ್ಗ ಯಾರಿದ್ದಾರೆ ಅಂತವ್ರಿಗೆ ಇಂಥ ಅನುಕೂಲಗಳನ್ನು ಸಿಕ್ಕಿದೆ. ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ನಮ್ಮ ನಾಯಕರಾಗಿರ್ತಕ್ಕಂಥ ಕೃಷ್ಣಾರೆಡ್ಡಿ ಅಣ್ಣವರು ಮಾತನಾಡ್ತಾರೆ. ಬಹಳ ಜನ ಮಹಿಳೆಯರಿದ್ದೀರಿ. ನಮ್ಮ ರಾಣಿ ಪ್ರತಾಪ್ ಅವರು ಮಾತನಾಡ್ತಾ ಇದ್ರು. ಕನ್ಯಾಕುಮಾರಿ ಅವರು ಪಾಪ ಒಂದು 2 ಪೇಜ್ ಬರ್ಕೊಂಡ್ಬಂದು ಕುಮಾರಣ್ಣವರು ಏನೇನು ಮಾಡಿದ್ರು, ಈ ಪಕ್ಷ ಏನೇನು ಮಾಡಿದ್ರು ಎಲ್ಲ ಹೇಳಿದ್ದಾರೆ. ಅದೇ ರೀತಿ ನಮ್ಮ ಪಕ್ಷ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿ ಇವತ್ತು ರಾಜ್ಯದ 30 ಜಿಲ್ಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ನಿಖಿಲ್ ಕುಮಾರಣ್ಣವರು ಸಹ ಇವತ್ತು ಬಹಳ ಸಂಘಟನೆಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ. ನಾನು ಮಹಿಳೆಯರು ಇವತ್ತು ತಮ್ಮ ಕಾರ್ಯಕ್ರಮ ಇದು, ನಾನು ಒಂದು ಕಿವಿ ಮಾತನ್ನು ಹೇಳಿರ್ತೇನೆ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹೆಣ್ಮಕ್ಳಿಗೂ ಮುಂದೆ ಇರ್ತಕ್ಕಂಥವ್ರಿಗೂ ಯಾವತ್ತೂ ಸಹ ನಾನು ಯಾರು ಹೆಚ್ಚು ಕೆಲಸ ಮಾಡ್ತಾರೆ, ಯಾರು ಪಕ್ಷದ ನಿಷ್ಠೆ ಪ್ರಾಮಾಣಿಕತೆ, ಪಕ್ಷದ ಯಾರು ಈ ಒಂದು ಹೈಕಮಾಂಡ್ ಇದ್ದಾರೆ ಅವ್ರ ಬಗ್ಗೆ ಯಾರಿಗೆ ನಿಷ್ಠೆ ಇರ್ತದೆ, ಪ್ರಾಮಾಣಿಕವಾಗಿ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಗೌರವ ಸಿಗಬೇಕು ಅಂತಕ್ಕಂಥದ್ದು ನನ್ನ ಭಾವನೆ. ನಾನು ಅದೇ ರೀತಿ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿ. ವೇದಿಕೆ ಮೇಲೆ ಬಹಳ ಜನ ಹೆಣ್ಮಕ್ಳಿದ್ದೀರಿ. ಹೆಣ್ಮಕ್ಳು ನಮ್ಮ ರಾಣಿ ಪ್ರತಾಪ್ ಅವರು ಹೇಳ್ತಾ ಇದ್ರು, ಒಂದು ಮನೆ ಒಂದು ಹೆಣ್ಣಿಗೆ ಗೌರವ ಕೊಟ್ಟರೆ ಮಾತ್ರ ಆ ಮನೆ ಉಳಿವಿನ ಪ್ರಶ್ನೆ ಇರ್ತದೆ ಅಂತ ಸತ್ಯ. ಆದ್ರೆ ಯಾರು ಇಲ್ಲಿ ವೇದಿಕೆ ಮೇಲೆ ಕುಳಿತಿದ್ರು ತಾವು ತಮ್ಮ ಆತ್ಮಕ್ಕೆ ಕೇಳ್ಕೊಳ್ಬೇಕಾಗ್ತದೆ. ಯಾರಿಗೆ ಹೆಚ್ಚು ಗೌರವ ಸಿಕ್ಕಿದೆ, ಯಾರಿಗೆ ಗೌರವ. ನಾನು ರಾಣಿ ಪ್ರತಾಪ್ ಅವರು ಬಹಳ ಚೆನ್ನಾಗಿ ಮಾತಾಡ್ತಾರೆ. ನಾನು ದಾಸಿಯಲ್ಲಿ ಬಂದಾಗ ಮಾತ್ರ ಆ ಹೆಣ್ಮಗಳಲ್ಲಿ ಕಾಡ್ತಾರೆ, ಯಾವಾಗೋ ಒಂದ್ಸತಿ ಬರ್ತಾರೆ. ಆದ್ರೆ ನಾನು ಆ ಹೆಣ್ಮಗಳಿಗೆ ಸಹ ಶಕ್ತಿ ಇದೆ. ಪಕ್ಷದ ಸಂಘಟನೆಗೆ ಮತ್ತೆ ಪಕ್ಷದ ಯಾರು ಇಲ್ಲಿ ನಮ್ಮ ಹೆಣ್ಮಕ್ಳಿದ್ದೀರ ಅವ್ರ ಜೊತೆ ಸೇರ್ಕೊಂಡು ಸಂಘಟನೆಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡಿದ್ರೆ ಮಾತ್ರ ನಾವೆಲ್ಲ ಹೇಳ್ತೀರಿ, ಇರ್ತಕ್ಕಂಥ ಪ್ರತಿಯೊಬ್ಬರು ಹೇಳ್ತೀರಿ, ಈ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಮತ್ತೆ ಕುಮಾರಣ್ಣವರು ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ. ನಾವು ಯಾವುದೋ ಒಂದು ಕಾರ್ಯಕ್ರಮ ಮಾಡಿದಂತ ಸಂದರ್ಭದಲ್ಲಿ ಕುಮಾರಣ್ಣವರು ಮುಖ್ಯಮಂತ್ರಿ ಆಗ್ಬೇಕು, ಇನ್ನೊಬ್ರು ಅಧಿಕಾರ ಸಿಗ್ಬೇಕು, ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ ಅದರಲ್ಲೂ ಈ ಪಕ್ಷ ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಅತಿ ಹೆಚ್ಚು ಗೌರವ ಸಿಕ್ಕಿರ್ತಕ್ಕಂಥದ್ದು ಹೆಣ್ಮಕ್ಳಿಗೆ. ಅಂತ ಹೆಣ್ಮಕ್ಳನ್ನು ನಾನು ಕೈ ಜೋಡಿಸಿ ಮನವಿ ಮಾಡ್ತೇನೆ. ತಾವು ದಿನದ 24 ಗಂಟೆ ಕೆಲಸ ಮಾಡಿ ಸಂಘಟನೆ ಮಾಡಿ ಅಂತ ನಾನು ಹೇಳೋದಿಲ್ಲ. ಆದ್ರೆ ದಿನದ 1 ಗಂಟೆಗಳ ಕಾಲ ಈ ಪಕ್ಷ ಅಧಿಕಾರಕ್ಕೆ ಬರಬೇಕು, ಕುಮಾರಣ್ಣವರು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತಂದ್ರೆ ತಾವು ಈ ಪಕ್ಷ ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಕುಮಾರಣ್ಣವರು ರಾಜ್ಯಕ್ಕೆ ಹೆಣ್ಮಕ್ಳಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನ ತಾವು ಅಕ್ಕಪಕ್ಕದ ಮನೆಗಳಲ್ಲಿ ತಾವು ಸಂಬಂಧಿಕರು ಹೋಗಿ ಪಕ್ಷದ ಸಂಘಟನೆಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡಿದ್ರೆ ಈ ರಾಜ್ಯದಲ್ಲಿ ಮತ್ತೊಮ್ಮೆ ಕುಮಾರಣ್ಣ ಮುಖ್ಯಮಂತ್ರಿ ಆಗ್ತಾರೆ, ಹೆಣ್ಮಕ್ಳಿಗೆ ಹೆಚ್ಚು ಗೌರವ ಸಿಗ್ತಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕೆ ಅಂತಂದ್ರೆ ಇನ್ನು ನನಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಸೋದರಿಯರು, ಮುಂಭಾಗದಲ್ಲಿ ಇರ್ತಕ್ಕಂಥ ನನ್ನ ಸೋದರಿ ಹೆಣ್ಮಕ್ಳಿಗೆ ನಾನು ಹೇಳ್ತೀನಿ, ಯಾರೋ ನಾನು ಒಬ್ಬನಿಗೆ ಬೇಕಾಗಿರೋರಿಗೆ ನಾನು ಇಲ್ಲಿ ಗೌರವ ಕೊಡ್ತಕ್ಕಂಥದ್ದು, ನನಗೆ ಬೇಡದೇ ಇರತಕ್ಕಂಥವ್ರಿಗೆ ಅವ್ರನ್ನ ಪಕ್ಕಕ್ಕೆ ಸೇರಿಸ್ತಕ್ಕಂಥ ಕೆಲಸ ಯಾರು ಸಹ ಮಾಡಬಾರ್ದು. ಯಾರು ಕೆಲಸ ಮಾಡ್ತಾರೆ, ಯಾರು ಹೆಚ್ಚು ಸಂಘಟನೆಗೆ ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ, ಅದರಲ್ಲಿ ನಾವು ವಿಶೇಷವಾಗಿ ನಾವು ಗಂಡ್ಮಕ್ಳು ಏನಿದ್ದೀರಿ, ಹೆಣ್ಮಕ್ಳಿಗೆ ಯಾವಾಗೂ ಸಹ ರೆಡ್ ಕಾರ್ಪೆಟ್ ಹಾಕಿ ನಿಮ್ಗೆ ನಾವು ಸ್ವಾಗತವನ್ನ ಬಯಸಿದ್ದೀರಿ.
ಆದ್ರೆ ತಾವು ಹೆಣ್ಮಕ್ಳು ಏನಿದ್ದಾರೆ ತಮ್ಮಲ್ಲೇ ಏನು ತಮ್ಮ ಭಿನ್ನಾಭಿಪ್ರಾಯಗಳಿದೆ, ತಮ್ಮ ಕಾಲನ್ನ ತಾವು ಹೆಣ್ಮಕ್ಳು ಇನ್ನೊಬ್ಬರ ಕಾಲನ್ನ ಎಳಿತಾ ಇದ್ದೀರಿ, ತಾವು ಇನ್ನೊಬ್ಬರನ್ನ ಪಕ್ಕಕ್ಕೆ ಸರಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀರಿ. ಆ ಕೆಲಸ ಮಾಡಬಾರ್ದು. ನಿಮ್ಗೆ ಹೆಚ್ಚು ಗೌರವ ಸಿಗ್ಬೇಕಾದ್ರೆ, ನಿಮ್ಗೆ ಮುಂದಿನ ದಿನಗಳಲ್ಲಿ ಅಧಿಕಾರ ಸಿಗ್ಬೇಕಾದ್ರೆ ಹೆಣ್ಮಕ್ಳು ಒಟ್ಟಾಗಿ ಒಗ್ಗಟ್ಟಾಗಿ ಒಬ್ಬತಾಯಿ ಮಕ್ಕಳ ತರ ಕೆಲಸ ಮಾಡಿದ್ರೆ ಮಾತ್ರ ನಿಮಗೆ ಹೆಚ್ಚು ಗೌರವ ಸಿಗ್ತದೆ. ಬರೀ ಭಾಷಣಕ್ಕೆ ಮಾತ್ರ ಈ ಬಂದು ವೇದಿಕೆ ಮೇಲೆ 4 ಒಳ್ಳೆ ಮಾತುಗಳು ಮಾತಾಡಿ ಆಮೇಲೆ ನಿಮ್ಮ ಕಾಲನ್ನ ನೀವೇ ಹೇಳ್ಕೊಳ್ತಕ್ಕಂಥ ಕೆಲಸ ಮಾಡಿದ್ರೆ ಯಾವ ಹೆಣ್ಣು ಮಕ್ಕಳಿಗೆ ಒಳ್ಳೇದಾಗಲ್ಲ. ಹಾಗಾಗಿ ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ದಿವಸ ನಮ್ಮನ್ನು ಕರೆಸಿ 2 ಮಾತನ್ನ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು, ನಮ್ಮ ಮುಖಂಡರು, ಮಹಿಳಾ ಮುಖಂಡರಿಗೆ ನಾನು ಮತ್ತೊಮ್ಮೆ ಕೃತಜ್ಞತೆಯನ್ನು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಜೆಡಿಎಸ್ ಪಕ್ಷಕ್ಕೆ ನಮಸ್ಕಾರ.